ಹೆಸ್ಕಾಂ ವಿರುದ್ಧ ವಿದ್ಯುತ್ ವ್ಯತ್ಯಯವಾಗುತ್ತಿರುವುದನ್ನು ಖಂಡಿಸಿ ರೈತ ಸಂಘಟನೆಗಳಿಂದ ಪ್ರತಿಭಟನೆ. ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನಾದ್ಯಂತ ಹೆಸ್ಕಾಂ ಇಲಾಖೆಯ ರೈತರಿಗೆ ಸಮರ್ಪಕ ವಿದ್ಯುತ್ ಪೂರೈಸುತ್ತಿಲ್ಲ. ತಾಲೂಕಾ ಶೇಕಡ 70ರಷ್ಟು ಪ್ರತಿಷ್ಠಿತ ಅರಣ್ಯ ಪ್ರದೇಶದಿಂದ ಕೂಡಿದೆ. ಇಲ್ಲಿ ವಾಸಿಸುವ ಗ್ರಾಮಗಳು ಸಾರ್ವಜನಿಕರಿಗೆ, ರೈತರಿಗೆ ಕಾಡು ಪ್ರಾಣಿಗಳ ಕಾಟ ವಿಪರೀತವಿದೆ. ಹೆಸ್ಕಾಂ ಇಲಾಖೆ ಸಂಪರ್ಕ ವಿದ್ಯುತ್ ಪೂರೈಸದಿರುವುದರಿಂದ ಸಾಕಷ್ಟು ಕಷ್ಟದ ಪರಿಸ್ಥಿತಿ ನಿರ್ಮಾಣವಾಗಿದೆ ಮತ್ತು ರೈತರು ಮಕ್ಕಳು ವಿದ್ಯಾಭ್ಯಾಸ ಮಾಡಲಾಗುತ್ತಿಲ್ಲ. ಹೀಗಾಗಿ ನೇಗಿಲ ಯೋಗಿ ರಾಜ್ಯ ರೈತ ಸೇವಾ ಸಂಘದ ರಾಜ್ಯಾಧ್ಯಕ್ಷ ರವಿ ಪಾಟೀಲ್ ಹಾಗೂ ಜೈ ಜವಾನ್ ಜೈ ಕಿಸಾನ್ ಸಂಘಟನೆಯ ಸಂಸ್ಥಾಪಕರಾದ ಗೋವಿಂದ್ ಪಾಟೀಲ್ ಮುಂದಾಳತ್ವದಲ್ಲಿ ನೂರಾರು ರೈತರೊಂದಿಗೆ ಪಟ್ಟಣದ ಬಸವೇಶ್ವರ ಸರ್ಕಲ್ನಲ್ಲಿ ಬಸವೇಶ್ವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಘೋಷಣೆಗಳನ್ನು ಕೂಗುತ್ತಾ ಶಿವಾಜಿ ಮಹಾರಾಜರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಹೆಸ್ಕಾಂ ಕಚೇರಿ ಎದುರು ಪ್ರತಿಭಟನೆ ಮಾಡಲಾಯಿತು. ತಾಲೂಕಿನಾದ್ಯಂತ ವಿದ್ಯುತ್ ಸಮಸ್ಯೆ ಬಗೆಹರಿಸಬೇಕು. ರಾತ್ರಿ ಹೊತ್ತು ಕಾಡಂಚಿನಲ್ಲಿ ಬರುವ ಹಳ್ಳಿಗಳಲ್ಲಿ ನಿರಂತರ ವಿದ್ಯುತ್ ಕೊಡಬೇಕು ಮತ್ತು ರೈತರ ಜಮೀನಿನಲ್ಲಿ ಕಟ್ಟಿದ ಮನೆಗಳಿಗೆ ನಿರಂತರ ಜ್ಯೋತಿ ಅಳವಡಿಸಬೇಕು. ಕೆಲವು ಕಡೆಗೆ ಹಳೆಯ ಕಂಬಗಳು, ವೈರ್ಗಳು ಹಾಳಾಗಿವೆ. ಕೂಡಲೇ ದುರಸ್ತಿ ಮಾಡಬೇಕೆಂದು ಎಲ್ಲ ರೈತರು ಪಟ್ಟು ಹಿಡಿದು ಕುಳಿತರು. ನಂತರ ಎಡಬ್ಲ್ಯೂ ಜಗದೀಶ್ ಮೊಹಿತೆಯವರು 2 ದಿನ ಕಾಲಾವಕಾಶ ಪಡೆದು ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಸಭೆ ಕರೆದು ಚರ್ಚಿಸುವುದಾಗಿ ಭರವಸೆ ಕೊಟ್ಟು ನಂತರ ಹೋರಾಟ ಕೈ ಬಿಡಲಾಯಿತು. ಪ್ರತಿನಿಧಿ ನಾಗಪ್ಪ ಟುಮ್ನಹಳ್ಳಿ, 85 ನ್ಯೂಸ್ ಬಾಕ್ಸ್ ಕನ್ನಡ. ಈ ತಾಲೂಕಿನಾಗ ಈ ತಾಲೂಕಿನ ಪ್ರಜೆಗಳು, ನಮ್ಮ ಎಲ್ಲ ವರ್ಗದ ಪ್ರಜೆಗಳು ಮತ್ತು ನಮ್ಮ ಜನರ ಜೀವನ ಬರೀ ಅಲೆಮಾರಿ ಜೀವನ ಆಗೈತಿ. ಈ ತಾಲೂಕಿನಾಗ ಒಂದು MLA ಹಿಡಿದ ಮಾತಾಡುವಂಥ ನೈತಿಕತೆ ಇರುವಂಥ ಜನಪ್ರತಿನಿಧಿ ಇನ್ನೂವರೆಗೂ ಇಲ್ಲಿ ಬರ್ತಾ ಇಲ್ಲ. ಆದರೆ ಇಲೆಕ್ಷನ್ ಪೂರ್ವದಲ್ಲಿ ಆಶ್ವಾಸನೆ ಮಾತ್ರ ಭಾಳ ಚಂದ ಕೊಡ್ತಾರೆ. ಅವನ ಮನಸ್ಸು ಕರಗಬೇಕು, ಅವನ ಕಾಲ ಹಿಡಿಬೇಕು, ಆ ಥರ ಇದನ್ನು ಮಾಡ್ತಾರೆ. ಆದರೆ ಈಗ ಯಾರೂ ಬರ್ತಾ ಇಲ್ಲ. ಆದರೆ ನಮಗೆ ನ್ಯಾಯ ಸಿಗೋ ಮಟ್ಟ ಮಾತ್ರ ಹೆಸ್ಕಾಂ ಆಫೀಸ್ ಬಿಟ್ಟು ನಾವು ಕದಲಂಗಿಲ್ಲ. ಮತ್ತು ಮೇಲಿನ ಅಧಿಕಾರಿಗಳು ಪ್ರಾಬ್ಲಮ್ ಮಾಡ್ತಾರೆ. ಫಾರೆಸ್ಟ್ದವ್ರು ತಕರಾರು ಐತೆ ಅಂತ ಹೋಗಿಬಿಡ್ತಾರೆ. ಆದರೆ ಎರಡೂ ಹೆಸ್ಕಾಮು ಮತ್ತು ಫಾರೆಸ್ಟ್ ಎರಡೂ ಗೌರ್ಮೆಂಟ್ನ, ಕರ್ನಾಟಕ ಸರ್ಕಾರನ ಇವ್ರು ನಿಂತ ಚರ್ಚೆ ಮಾಡ್ಕೋಬೇಕು. ಅದನ್ನು ಸಂಬಂಧಪಟ್ಟ ಮೇಲಧಿಕಾರಿಗಳ ಜೊತೆ ಇದನ್ನೆಲ್ಲ ತಂದ ನಾವು ರೈತನ ತೊಳಕ್ಕೆ ಹಾಕ್ತಾರೆ. ಈ ರೈತ ಏನು ಮಾಡ್ಬೇಕು ರೀ? ಒಂದು ಓಟ್ ಹಾಕಿ ಒಂದು MLA ರಚನೆ ಮಾಡೋದು ಅಷ್ಟೇ ಬಿಟ್ಟರೆ ಇವಂಗೆ ನೀವು ಅಧಿಕಾರಿನ ಇವು ಬಂದರೆ ಯಾರ ಸ್ವಲ್ಪ ಏನರ ಆವಾಜ್ ಮಾತಾಡಿ ಇವರು ಪೊಲೀಸರ ಮುಖಾಂತರ ಹಿಚ್ಕೊಂತ ಕೆಲಸ ಮಾಡ್ತಾರೆ. ಈ ತಾಲೂಕಿನಾಗ ಅದ ನಡ್ತೈತೆ. ಇವತ್ತು ನಾನು ಮಾಧ್ಯಮದ ಸ್ನೇಹಿತರ ಮುಖಾಂತರ ಆರಕ್ಷಕರಿಗೆ ವಿನಂತಿ ಮಾಡ್ಕೋತೇನೆ, ದಯವಿಟ್ಟು ಈ ಕ್ಷೇತ್ರದ ಖಾನಾಪುರ ಕ್ಷೇತ್ರದ ಜನ 80% ಬಡವರು ಅದಾರ. ಆರಕ್ಷಕ ಸಾಹೇಬ್ರೆ ಸಮಲೋತನವಾಗಿ ಖಾನಾಪುರ ತಾಲೂಕದ ಸುತ್ತಮುತ್ತ 16 ಹಳ್ಳಿಯಿಂದ ತಮ್ಮ ಸಮಸ್ಯೆಯನ್ನು ಇಟ್ಕೊಂಡು ರೈತರು ಇವತ್ತು ಖಾನಾಪುರ ತಾಲೂಕಿನ ಹೆಸ್ಕಾಂ ಒಂದು ಕಚೇರಿಗೆ ಎಲ್ಲರೂ ಮುತ್ತಿಗೆ ಹಾಕಿದ್ದೀವಿ. ಕಾರಣ ಏನಂತಂದರೆ ಇವತ್ತು ರೈತರಿಗೆ ಸರಿಯಾಗಿ ಒಂದು ವಿದ್ಯುತ್ತನ್ನು ಪೂರೈಕೆ ಮಾಡ್ತಾ ಇಲ್ಲ. ಇವತ್ತು ರಾತ್ರಿ 1 ಗಂಟೆ ನೀರು 1 ಗಂಟೆ ವಿದ್ಯುತ್ತನ್ನು ಕೊಡ್ತಾ ಇದ್ದಾರೆ. 3 ಫೇಸ್ ಸಮಸ್ಯೆ ಇದೆ. ಇವತ್ತು ಮಕ್ಕಳಿಗೆ ಪಾಠ ಮಾಡೋಕ್ಕೆ ಇವತ್ತು ಆಗ್ತಾ ಇಲ್ಲ. ರೈತರ ಮಕ್ಕಳು ಇವತ್ತು ಅಭ್ಯಾಸ ಮಾಡೋದೇ ಕತ್ಲಲ್ಲಿ ಕೂತು, ಜಂಗಲ್ಗಳಲ್ಲೆಲ್ಲ ಮನೆಗಳಿವೆ, ಸರಿಯಾದಂಥ ವಿದ್ಯುತ್ತು ಸರಬರಾಜು ಆಗ್ತಾ ಇಲ್ಲ. ಕಾರಣ ಇಲ್ಲಿ ಎಲ್ಲ ಒಂದು ಬೆಳಗ್ಗೆಯಿಂದ ಇಲ್ಲೆಲ್ಲ ರೈತರು ಬಂದು ಒಂದು ಅಧಿಕಾರಿಗಳಿಗೆ ಮನವಿ ಕೊಟ್ಟರೆ ಇವರು AWO ಅವರು ಮೇಲಿನ ಅಧಿಕಾರಿಗಳಿಗೆ ಫೋನ್ ಮಾಡಿ ಫೋನ್ ಸೇವೆಗೆ ತೆಗಿತಾ ಇಲ್ಲ. ಇದು ನಮಗೆ ಖೇದಕರವಾದಂಥದ್ದು. ಇಲ್ಲಿ AC ಒಳಗೆ ಕೂಡ್ತಾರೆ, ಏನು ಇವ್ರ ಕಚೇರಿಯಲ್ಲಿ ಕೂತ್ಕೊಂಡು ಒಂದು ಸರಿಯಾದಂಥ ಒಂದು ರೈತರಿಗೆ ಒಂದು ನ್ಯಾಯವನ್ನು ಕೊಡೋಕ್ಕಾಗ್ತಾ ಇಲ್ಲ ಅಂತ ಈ ಅಧಿಕಾರಿಗಳ ಏನು ನಾವು ಭ್ರಷ್ಟರು ಅನ್ನೋಣ, ಅಥವಾ ಏನು ಮೇಲೆ ಇದ್ದಂಥ ಏನು MP ಗಳಿದ್ದಾರೆ ಅಥವಾ MLAಗಳಿದ್ದಾರೆ, ZP ಗಳಿದಾರೆಲ್ಲ ಕಣ್ಣು ಮುಚ್ಕೊಂಡು ಕೂತಿದ್ದಾರೆ. ಇವತ್ತು ಬೆಳಗಿಂದ ಇಲ್ಲೆಲ್ಲ ಕೂತಿದ್ದೀವಿ, ಒಬ್ಬರು ಯಾರು ಈ ಕಡೆ ತಲೆ ಹಾಕ್ತಾ ಇಲ್ಲ. ಇವತ್ತು ಒಂದು ಏನು ಕರ್ನಾಟಕ ರಾಜ್ಯದ ನೇಗಿಲ ಯೋಗಿ ಒಂದು ರೈತ ಸಂಘದಿಂದ ಇವತ್ತು ನೇತೃತ್ವದಲ್ಲಿ ಈ ಒಂದು ಜೈ ಜವಾನ್ ಜೈ ಕಿಸಾನ್ ನೇತೃತ್ವದಲ್ಲಿ ಇವತ್ತು ಒಂದು ನಾವು ಪ್ರತಿಭಟನೆ ಮಾಡಿ ಮನವಿಯನ್ನು ಕೊಡ್ತಾ ಇದ್ದೇವೆ. ಇದಕ್ಕೆ ಸರಿಯಾಗಿ ಸ್ಪಂದಿಸಿದರೆ ಮುಂದಿನ ದಿನಗಳಲ್ಲಿ ಉಗ್ರವಾಗಿ ಹೋರಾಟವನ್ನು ಮಾಡ್ತೇವೆ ಅಂತ ಈ ಮೂಲಕ ನಾನು ಅಧಿಕಾರಿಗಳಿಗೆ ಹಾಗೆ ಎಲ್ಲರಿಗೂ ಒಂದು ಹೇಳಲು ಬಯಸ್ತೇನೆ. ನಿಮ್ಮ ಹೆಸರು? ರಮೇಶ್ ಅರಗಟ್ಟಿ, ನೇಗಿಲ ಯೋಗಿ, ಒಂದು ರೈತ ಮುಖಂಡ.